ಹಾಯ್ ಹಲೋ ನಮಸ್ಕಾರ ಅಚ್ಚರಿ ಅಶ್ವಿನಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಕ್ಲಾಸಲ್ಲಿ ನಾವು ಜರ್ದೋಸಿ ಟ್ವಿಸ್ಟೆಡ್ ಚೈನ್ ಯಾವ ರೀತಿ ಹಾಕೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ, ಓಕೆನಾ. ನೀವೇನಾದರೂ ಬೇಸಿಕ್ ಚೈನ್ ಸ್ಟಿಚ್ಚು ಮತ್ತು ಬೇರೆ ಯಾವುದನ್ನೂ ನೋಡಿಲ್ಲ, ವೀಡಿಯೋಸ್ ಇನ್ನೂ ಕಲ್ತಿಲ್ಲ ಅಂದರೆ ನಮ್ಮ ಚಾನಲಲ್ಲಿರೋಂಥ ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು. ಅದರಲ್ಲಿ ಕಂಪ್ಲೀಟಾಗಿ ಬೇಸಿಕ್ಕಿಂದ ಅಡ್ವಾನ್ಸ್ ಆಗಿ ಏನೇನು ಸ್ಟಿಚ್ಚಸ್ ಇದೆ, ಯಾವುದ್ಯಾವುದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು, ಯಾವ ರೀತಿ ಡಿಸೈನ್ ಮಾಡ್ಬೋದು ಅಂತ ಕಂಪ್ಲೀಟ್ ಗೈಡೆನ್ಸ್ ಅದರಲ್ಲಿದೆ, ಓಕೆನಾ. ಸೊ ಹಾಗಾದರೆ ಬನ್ನಿ, ವಿಡಿಯೋದಲ್ಲಿ ನಾನು ಏನು ಸ್ಟಿಚ್ನ ಹಾಕ್ತಾಯಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ನಾನು ಆಫ್ ಆ್ಯಂಡ್ ಆಫ್ ಅಂದರೆ ಮೊದಲು ಅರ್ಧ ಕಂಪ್ಲೀಟ್ ಮಾಡಿ ಇನ್ನು ನೆಕ್ಸ್ಟ್ ಅರ್ಧ ಲೀವ್ ಸ್ಟಿಚ್ನ ಮಾಡ್ತಾಯಿದ್ದೀನಿ. ಈ ಲೀವ್ ಸ್ಟಿಚ್ ಏನಕ್ಕೆ ಮಾಡ್ತಾಯಿದ್ದೀನಪ್ಪ ಅಂದರೆ ಈ ರೀತಿ ಮಾಡಿದಾಗ ನಮಗೆ ಮಧ್ಯ ಗ್ಯಾಪ್ ಕಾಣಿಸುತ್ತೆ. ಸೊ ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಟ್ವಿಸ್ಟೆಡ್ ಚೈನ್ ಸ್ಟಿಚ್ನ ಜರ್ದೋಸಿನಲ್ಲಿ ಟ್ವಿಸ್ಟೆಡ್ ಚೈನ್ ಸ್ಟಿಚ್ ಹಾಕ್ತೀನಿ. ಸೊ ಅದಕ್ಕೆ ಬೇಸಾಗಿ ನಾನು ಈ ಲೀವ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೀವು ಇದನ್ನು ಡಬಲ್ ಕಲರಲ್ಲಿ ಕೂಡ ಮಾಡಬಹುದು ಅಥವಾ ಸಿಂಗಲ್ ಕಲರಲ್ಲಿ ಕೂಡ ಮಾಡಬಹುದು. ತುಂಬ ಡಿಫ್ರೆಂಟಾಗಿರುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಈ ರೀತಿ ನಾನು ಲೀವ್ ಸ್ಟಿಚೆಲ್ಲ ಹಾಕಾದ್ಮೇಲೆ ಇದಕ್ಕೆ ಔಟ್ಲೈನ್ ಕೂಡ ಕೊಡ್ತಾ ಇದ್ದೀನಿ. ಅದು ಸೇಮ್ ಸಿಲ್ಕ್ ಥ್ರೆಡಲ್ಲಿ ನಾನು ಔಟ್ಲೈನ್ ಕೊಡ್ತೀನಿ. ಈ ರೀತಿ ಔಟ್ಲೈನ್ ಎಲ್ಲ ಕೊಟ್ಟಾದಮೇಲೆ ನೆಕ್ಸ್ಟು ಯಾವ ರೀತಿ ಜರ್ದೋಸಿ ಟ್ವಿಸ್ಟೆಡ್ ಚೈನ್ನ ನಾನು ಹಾಕಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ನೋಡ್ಕೊಂಡ್ರಲ್ವ ಯಾವ ರೀತಿ ನಾನು ಲೀವ್ ಸ್ಟಿಚ್ನ ಹಾಕ್ತೆ ಅಂದ್ಬಿಟ್ಟು. ಸೊ ಫಸ್ಟು ಲೀವ್ ಸ್ಟಿಚ್ನ ಏನಕ್ಕೆ ಹಾಕ್ಕೊಂಡ್ವಿ, ಅದ್ರ ಮಧ್ಯೆ ಏನು ಗ್ಯಾಪ್ ಬರುತ್ತೋ ಅದರಲ್ಲಿ ನಾವು ಈ ಟ್ವಿಸ್ಟೆಡ್ ಚೈನ್ನ ಹಾಕ್ಬೋದು ಅಂತ ತೋರಿಸೋ ಕಾರಣಕ್ಕೋಸ್ಕರ ನಾನು ಫಸ್ಟು ಲೀವ್ ಸ್ಟಿಚ್ನ ಹಾಕಿದೆ. ಲೀವ್ ಸ್ಟಿಚ್ ಹಾಕಾದ್ಮೇಲೆ ಅದಕ್ಕೆ ಚೈನ್ ಸ್ಟಿಚಲ್ಲಿ ಔಟ್ಲೈನ್ ಕೊಟ್ಟಿದ್ದೀನಿ. ಔಟ್ಲೈನ್ ಎಲ್ಲ ಕೊಟ್ಟಾದಮೇಲೆ ಫೈನಲ್ ಆಗಿ ಮಧ್ಯದ ಗ್ಯಾಪಲ್ಲಿ ನೀವು ಈ ಟ್ವಿಸ್ಟೆಡ್ ಚೈನ್ನ ಹಾಕ್ಬೋದು. ಇದನ್ನು ನೀವು ಟ್ವಿಸ್ಟೆಡ್ ಚೈನೇ ಹಾಕಬೇಕು ಅಂತಿಲ್ಲ, ಫ್ರೆಂಚ್ ನಾಟ್ ಹಾಕ್ಬೋದು, ಬೀಡ್ಸ್ಗಳನ್ನ ಹಾಕ್ಬೋದು. ಬಟ್ ಈ ಸ್ಟಿಚ್ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ನಿಮಗೂ ಕೂಡ ಹೇಳ್ಕೊಟ್ರೆ ನೀವು ಕೂಡ ಇದನ್ನು ಯೂಸ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ನಿಮಗೆ ಇವತ್ತು ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನು ಯೂಸ್ ಮಾಡೋದಕ್ಕೆ ಅಂದರೆ ಈ ಸ್ಟಿಚ್ನ ಹಾಕೋದಕ್ಕೆ ಜರ್ದೋಸಿ ತೊಗೊಳ್ಳಿ. ತಿನ್ ಜರ್ದೋಸಿ 1 ಇಂಚಷ್ಟು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ನಿಧಾನಕ್ಕೆ ದಾರ ತಗೊಂಡು ಒಂದು ಬ್ಯಾಕ್ ಚೈನ್ ಹಾಕ್ಕೊಳ್ಳಿ. ಬ್ಯಾಕ್ ಚೈನ್ ಆದಮೇಲೆ ನೀಡಲ್ಗೆ ಜರ್ದೋಸಿ ಇನ್ಸರ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಜರ್ದೋಸಿ ಹಾಕೊಂಡ್ಮೇಲೆ ಲೂಪ್ನ ಈ ರೀತಿ ಜಾಸ್ತಿ ತೆಗಿರಿ. ಯಾಕೆ ಅಂತಂದರೆ ನಾವು 1 ಇಂಚ್ಗಿಂತ ಜಾಸ್ತಿ ಜರ್ದೋಸಿ ಕಟ್ ಮಾಡಿದ್ದೀವಿ, ಹೌದಲ್ವಾ. ಸೊ ಅದಕ್ಕೆ ನಿಧಾನಕ್ಕೆ ಇದು ಜರ್ದೋಸಿನ ಇನ್ಸರ್ಟ್ ಮಾಡೋಣ. ಜರ್ದೋಸಿ ಇನ್ಸರ್ಟ್ ಆದಮೇಲೆ ಈ ಮಧ್ಯದ ಫಿಂಗರಲ್ಲಿ ಈ ದಾರನ ಇಟ್ಕೊಳ್ಳಿ. ಇಟ್ಕೊಂಡು ಎಲ್ಲಿಂದ ದಾರ ತೆಗೆದಿರ್ತೀರೋ ಅದ್ರ ಪಕ್ಕದಿಂದ ಮತ್ತೆ ಸೆಕೆಂಡ್ ಲೂಪ್ನ ತೆಗಿಬೇಕಾಗತ್ತೆ. ಈ ಸೆಕೆಂಡ್ ಲೂಪ್ನ ತೆಗೆದು ಫಸ್ಟ್ ಲೂಪ್ ಇತ್ತಲ್ವ ಇದ್ರ ಒಳಗಡೆಯಿಂದ ನಾವು ಎಳ್ಕೊಬೇಕು. ಎಳ್ಕೊಂಡಾದಮೇಲೆ ಏನು ಮಾಡಬೇಕು, ಕೆಳಗಡೆಯಿಂದನೂ ದಾರನ ಎಳಿಬೇಕಾಗತ್ತೆ. ನೋಡಿ ಈ ರೀತಿ ಕೆಳಗಡೆಯಿಂದ ನಿಧಾನಕ್ಕೆ ದಾರ ಎಳೆದ್ರೆ ನಿಮಗೆ ಈ ಲೂಪ್ ಕ್ರಿಯೇಟ್ ಆಗುತ್ತೆ. ಸೇಮ್ ನೀವು ನಾರ್ಮಲ್ ನೀಡಲಲ್ಲಿ ಲೇಸಿ ಡೇಸಿ ಸ್ಟಿಚ್ ಹಾಕ್ತಿರಲ್ಲ, ಇದು ಕೂಡ ಅದೇ ಥರನೇ ಬರುತ್ತೆ. ಬಟ್ ಏನಂದರೆ ಇದರಲ್ಲಿ ನಾವು ಟ್ವಿಸ್ಟೆಡ್ ಚೈನ್ನ ಹಾಕ್ತೀವಿ. ನೋಡಿ ಈ ಥರ ಆದಮೇಲೆ ಒಂದು ಎಕ್ಸ್ಟ್ರಾ ಚೈನ್ ಹಾಕಿ ನೀವು ಅಲ್ಲೇ ಎಂಡ್ ನಾಟ್ನ ಹಾಕಬೇಕು. ಈಗ ನಾನು ಎಕ್ಸ್ಟ್ರಾ ಚೈನ್ ಹಾಕಾದ್ಮೇಲೆ ಎಂಡ್ ನಾಟ್ನ ಹಾಕ್ತಾಯಿದ್ದೀನಿ. ಸೊ ಪ್ರತಿ ಸಲ ನಾನು ಹೇಳಿದಾಗೆ 2 ಸಲ ನೀವು ಎಂಡ್ ನಾಟ್ನ ಹಾಕಿ, ಆವಾಗ ಸೇಫ್ಟಿಯಾಗಿರುತ್ತೆ, ಈಸಿಯಾಗಿ ಬಿಚ್ಕೊಳ್ಳಲ್ಲ. ಏನಕ್ಕೆ ಅಂತಂದರೆ ನಾವು 1 ನಾಟ್ ಹಾಕಿ ಪುಲ್ ಮಾಡಿದ ತಕ್ಷಣ ಕೆಳಗಡೆಯಿಂದ ಅದು ಬಿಚ್ಕೊಂಡ್ಬಿಡುತ್ತೆ, ಕರೆಕ್ಟಾ. ಸೊ ಆ ರೀತಿ ಬಿಚ್ಕೊಬಾರ್ದು ಅಂದರೆ 2 ಸಲ ನಾಟ್ ಹಾಕಬೇಕು. ಸೊ ಇಲ್ಲಿ ನೋಡಿದ್ರಲ್ಲ ಯಾವ ಥರ ಲೂಪ್ ಕ್ರಿಯೇಟ್ ಆಯಿತು ಅಂತ. ಇದನ್ನೇ ನೀವು ಡೈರೆಕ್ಟಾಗಿ ಹಾಗೆ ಸ್ಟಿಚ್ ಮಾಡ್ತಾ ಹೋದ್ರೂ ಇದರೊಳಗಡೆಯಿಂದ ತೊಗೊಂಡ್ರೆ ನೀವು ಜರ್ದೋಸಿ ಚೈನ್ ಸ್ಟಿಚ್ ಹಾಕ್ಬೋದು. ಬಟ್ ಟ್ವಿಸ್ಟೆಡ್ ಚೈನ್ನ ಯಾವ ರೀತಿ ಹಾಕೋದು ಅಂತ ಈಗ ನೋಡ್ಕೊಳ್ಳೋಣ. ಈ ಥರ ಲೂಪ್ ಕ್ರಿಯೇಟ್ ಆಗಿರೋದನ್ನು ಸೂಜಿನಲ್ಲಿ ಇಟ್ಕೊಳ್ಳಿ. ಸೂಜಿನಲ್ಲಿ ಇಟ್ಕೊಂಡು ಸೂಜಿನ ಈ ರೀತಿ ನಿಧಾನಕ್ಕೆ ಒಂದು 2-3 ಸಲ ಈ ಥರ ಟ್ವಿಸ್ಟ್ ಮಾಡಿ.
ನೋಡಿದ್ರಲ್ಲ ಯಾವ ಥರ ಟ್ವಿಸ್ಟ್ ಮಾಡಿದೆ ಅಂತ. ಟ್ವಿಸ್ಟ್ ಮಾಡಿದ ತಕ್ಷಣ 2 ಹಾವು ಸುತ್ತಕೊಂಡಿರೋ ಥರನೇ ಕಾಣಿಸುತ್ತೆ ನಿಮಗೆ. ಈಗ ಎಲ್ಲಿಂದ ಎಲ್ಲಿವರೆಗೂ ಇದೆಯೋ ಅಂದರೆ ಅದು ಲೆಂತ್ ಎಷ್ಟಿದೆಯೋ ಅಲ್ಲಿವರೆಗೂ ಅದನ್ನು ಎಳೆದು ಇದನ್ನು ನಾವು ಲಾಕ್ ಮಾಡೋಣ. ಲಾಕ್ ಆದಮೇಲೆ ಹೆಣ್ಣು ನಾಟ್. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ. ಜಸ್ಟ್ ನೀವು ಜರ್ದೋಸಿನ ಸ್ಟಿಚ್ ಮಾಡೋದು ಕಲ್ತಿದ್ರೆ ಇದನ್ನು ತುಂಬ ಈಸಿಯಾಗಿ ಹಾಕ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಟಿಚ್ಚು. ಸೊ ಟ್ರೈ ಮಾಡಿ ನೋಡಿ. ಸೇಮ್ ಹಾವು 2 ಹಾವು ಸುತ್ತಕೊಂಡಂಗೆ ಇರುತ್ತೆ. ಇದನ್ನೇ ನಾನು ಇಲ್ಲಿ ಲೀಫ್ ಮಧ್ಯೆ ಕೂಡ ಹಾಕಿದ್ದೀನಿ. ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ, ನೀವು ನೋಡ್ಕೊಳ್ಬಹುದು. ದಾರ ತೊಗೊಂಡು ಒಂದು ಬ್ಯಾಕ್ ಚೈನ್ ಹಾಕ್ಕೊಳ್ಳಿ. ಬ್ಯಾಕ್ ಚೈನ್ ಹಾಕ್ಕೊಂಡಾದಮೇಲೆ ನಿಧಾನಕ್ಕೆ ದಾರದೊಳಗಡೆ ಜರ್ದೋಸಿನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಾದಮೇಲೆ ಮಧ್ಯದ ಬೆರಳಲ್ಲಿ ದಾರ ಇಟ್ಕೊಂಡು ಎಲ್ಲಿಂದ ಜರ್ದೋಸಿ ತೆಗೆದಿರ್ತೀರೋ ಅದ್ರ ಪಕ್ಕದಲ್ಲೇ ಮತ್ತೆ ಸೂಜಿನ ಚುಚ್ಚಿ ದಾರ ತೆಗಿರಿ. ದಾರ ತೆಗೆದ್ಮೇಲೆ ಸೇಮ್ ಎಂಡ್ ನಾಟ್ಗೆ ಯಾವ ರೀತಿ ಮಾಡ್ತಿರೋ ಆ ರೀತಿ ಒಂದು ದಾರದೊಳಗಡೆಯಿಂದ ಇನ್ನೊಂದು ದಾರ ಬರೋ ಥರ ಮಾಡಿಬಿಟ್ಟು ಇದನ್ನು ಅದ್ರ ಪಕ್ಕದಲ್ಲೇ ಲಾಕ್ ಮಾಡಿ. ಲಾಕ್ ಆದಮೇಲೆ ಅಲ್ಲಿ ಎಂಡ್ ನಾಟ್ ಕೂಡ ಹಾಕಬೇಕು ನೀವು. ಲಾಕ್ ಮಾಡಿ ಹಾಗೆ ಬಿಡಬೇಡಿ. ನೋಡಿ, ಒಂದೇ ಸಲ ಹಾಕಿ ನಾನು ಹೇಳಿದ ತಕ್ಷಣ ಇದು ಬಿಚ್ಕೊಳ್ತು. ಸೊ ಈ ರೀಸನ್ಗೆ ನಾನು ಹೇಳೋದು 2 ಸಲ ನೀವು ನಾಟ್ ಹಾಕಿ. ಫುಲ್ ಮಾಡಿದಾಗೂ ಕೂಡ ಅದು ಬಿಚ್ಕೊಳ್ಳೋದಿಲ್ಲ. ಈಗ ನಿಧಾನಕ್ಕೆ ಮತ್ತೆ ಹಾಕೋಣ. ಹಾಕ್ಬಿಟ್ಟು ಎಕ್ಸ್ಟ್ರಾ ದಾರನ ಮಧ್ಯದ ಬೆರಳಲ್ಲಿ ಇಟ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿ ಲೂಪ್ನ ತೆಗೀರಿ. ತೆಗೆದುಬಿಟ್ಟು ಫಸ್ಟ್ ಲೂಪಿಂದ ಈ ಸೆಕೆಂಡ್ ಲೂಪ್ನ ಹೊರಗಡೆಗೆ ತೆಗಿಬೇಕು. ಸೊ ಇದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ಇದರೊಳಗಡೆಯಿಂದ ತೆಗೆದ ಮೇಲೆ ಈ ಥರ ತಳ್ಳಿ ಪಕ್ಕದಲ್ಲೇ ಎಂಡ್ ನಾಟ್ನ ಹಾಕಿ. ಫಸ್ಟು ಒಂದು ಲಾಕ್ ಮಾಡಿಬಿಟ್ಟು ಆಮೇಲೆ ಎಂಡ್ ನಾಟ್ ಹಾಕಬೇಕು, ಆವಾಗ ನೀಟಾಗಿ ಬರುತ್ತೆ. ನಾನು ಮತ್ತೆ ಸೆಕೆಂಡ್ ಟೈಮ್ ಎಂಡ್ ನಾಟ್ ಹಾಕ್ತಾಯಿದ್ದೀನಿ. ಎಸ್, ಈ ರೀತಿ ಹಾಕಾದ್ಮೇಲೆ ಈ ಲೂಪ್ ಏನು ಬಂತು, ಈ ಲೂಪ್ನ ನೀವು ಸೂಜಿನಲ್ಲೇ ಇಟ್ಕೊಂಡು ಈ ರೀತಿ 2 ರಿಂದ 3 ಸಲ ಟ್ವಿಸ್ಟ್ ಮಾಡಬೇಕು. ಟ್ವಿಸ್ಟ್ ಮಾಡಿ ಆದಮೇಲೆ ಕೊನೆಯಲ್ಲಿ ಎಂಡ್ ನಾಟ್ ಹಾಕಿ. ಟ್ವಿಸ್ಟ್ ಮಾಡಬೇಕಾದ್ರೆ ಬಿಚ್ಕೊಳ್ಳುತ್ತೆ, ತೊಂದರೆ ಇಲ್ಲ. ಮತ್ತೆ ಇಟ್ಕೊಂಡು ನಾವು ಸ್ಟಿಚ್ ಹಾಕ್ಬೋದು. ಇಷ್ಟೇ, ತುಂಬ ಈಸಿ, ಚೆನ್ನಾಗಿ ಕಾಣಿಸುತ್ತೆ. ಡಿಫ್ರೆಂಟ್ ಆಗಿದೆ ಈ ಸ್ಟಿಚ್ಚು. ಸೊ ಟ್ರೈ ಮಾಡೋದನ್ನು ಮರಿಬೇಡಿ, ಟ್ರೈ ಮಾಡಿ. ಏನಾದರೂ ಇದರಲ್ಲಿ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಸೊ ಈ ಸ್ಟಿಚ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ.